ಮೈಸೂರಿನ ಸುತ್ತಮುತ್ತಲಿನ ಜನತೆಗೆ ಕಳೆದ 12 ವರ್ಷಗಳಿಂದ ಉತ್ತಮ ಆರೋಗ್ಯ ಸೇವೆಯನ್ನು ನೀಡುವುದರ ಜೊತೆಗೆ ಹಲವಾರು ಜನಜಾಗೃತಿ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿದ್ದ ಬಾಣಲಿ ಆಸ್ಪತ್ರೆಯು ಈ ವರ್ಷವೂ ಸಹ ವಿಶ್ವ ಮಧುಮೇಹ ದಿನಾಚರಣೆಯ ಅಂಗವಾಗಿ ಜನಜಾಗೃತಿ ಜಾಥಾ ಕಾರ್ಯಕ್ರಮ, ಸಿಟಿ ಸ್ಕ್ಯಾನ್ ಪ್ರಯೋಗಾಲಯ ಮತ್ತು ಚರ್ಮರೋಗದ ಲೇಸರ್ ಯಂತ್ರೋಪಕರಣಗಳ ಆಧುನಿಕ ತಂತ್ರಜ್ಞಾನಕ್ಕೆ ಹೊಂದಿಕೊಂಡಂತೆ ಉನ್ನತ ದರ್ಜೆಗೆ ಅಳವಡಿಸಿಕೊಂಡು ರೋಗಿಗಳ ಸೇವೆಗೆ ನೀಡಲು ಸಿದ್ಧರಾಗಿದ್ದು, ಈ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ ಎಚ್.ಸಿ. ಮಹದೇವಪ್ಪರವರು ಉದ್ಘಾಟಿಸಿ ಹಾಗೂ ಯಂತ್ರೋಪಕರಣಗಳನ್ನು ರೋಗಿಗಳ ಸೇವೆಗೆ ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು, ಅನೇಕ ಜೀವಿಗಳನ್ನು ರಕ್ಷಣೆ ಮಾಡೋ ಕೆಲಸದಲ್ಲಿ ತೊಡಗಿ ಸಾರ್ಥಕವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸಿ ಟಿ ಸ್ಕ್ಯಾನ್ ಮತ್ತು ಲ್ಯಾಬನ್ನು ಅಪ್ಗ್ರೇಡ್ ಮಾಡಿ ಎಕ್ಸ್ಟೆಂಡೆಡ್ ಆ್ಯಕ್ಟಿವಿಟೀಸ್ ಇನ್ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಅದು ಹೆಚ್ಚು ಜನರಿಗೆ ಪ್ರಚಾರ ಮಾಡಿ ಅದರ ಸವಲತ್ತು ಸಿಗಲಿ ಅಂತ ಆಶಿಸ್ತೇನೆ. ಇವತ್ತು ವರ್ಲ್ಡ್ ಡಯಾಬಿಟಿಕ್ ಡೇ 1991 2000 ಭಾರತ ಆಲ್ಮರ್ಟಿ ಸಮಿಟಲ್ಲಿ ಡಿಕ್ಲೇರ್ ಮಾಡಿದ್ವಿ, ಭಾರತದ ಎಲ್ಲ ಪ್ರಜೆಗಳಿಗೆ ನಾವು ಆರೋಗ್ಯ ಸಂಪೂರ್ಣವಾಗಿ ಕೊಡ್ತೀವಿ ಅಂತೇಳಿ. 2024 ಇನ್ನೂ ಕೊಡಲಿಕ್ಕಾಗಿಲ್ಲ. ಬಿಕಾಸ್ ಭಾರತ ಅಂದರೆ ಇಂಡಿಯಾ ಇಸ್ ಎ ಹ್ಯೂಜ್ ಕಂಟ್ರಿ with 140+ crores ಪಾಪ್ಯುಲೇಷನ್. ಇನ್ನೂ ಪ್ರೈಮರಿ ಹೆಲ್ತ್ ಸಿಸ್ಟಮ್ನ ಡೆಲಿವರಿ ಮಾಡಲಿಕ್ಕೆ ಆಗಿಲ್ಲ ಸಂಪೂರ್ಣ. ಆಹಾರ, ಮಿತಾಹಾರ ಮತ್ತು ವ್ಯಾಯಾಮ ಎರಡೇ ನಿಮಗೆ ಮುಖ್ಯವಾಗಿರೋದು. ಡಯಾಬಿಟಿಸ್ನ ಡೇಂಜರಸ್ ಸಂದೇಶ ಅಂದರೆ ಡೈರೆಕ್ಟ್ಲಿ ಇಫ್ ಯು ಫೇಲ್, ಇಫ್ ಯು ನೆಗ್ಲೆಕ್ಟ್, ಡೈರೆಕ್ಟ್ಲಿ ಇಟ್ ವಿಲ್ ಆಕ್ಟ್ ಆನ್ ಆಪ್ಟಿಕ್ ನರ್ವ್ ಆಸ್ ವೆಲ್ ಆಸ್ ರೀನಲ್ ಸಿಸ್ಟಮ್. ಕಿಡ್ನಿ ಮತ್ತು ಕಣ್ಣುಗಳ ಮೇಲೆ ಅವೆರಡರ ಮೇಲೆ ನೇರವಾಗಿ ಆಟ ಆಡುತ್ತದೆ ಕಿಡ್ನಿ. ಅದಕ್ಕೆ ಈಗ ನಾವು ಜನರಲ್ಲಿ ಜಾಗೃತಿ ಮೂಡಿಸೋದು. ಬರದೇ ತಡೆಯೋದು ಹೇಗೆ, ರೋಗ ಬಂದ ಮೇಲೆ ಅದನ್ನು ತಡೆದು ಹೇಗೆ ಆರೋಗ್ಯ ಇರಬೇಕು ಅನ್ನೋ ವಿಧಾನಗಳನ್ನು ಪ್ರಚಾರ ಮಾಡಲಿಕ್ಕೆ ಬಾನ್ವಿ ಆಸ್ಪತ್ರೆಯ ಡಾಕ್ಟರ್ ವಿಜಯ್ ಚಂದನ್ ಆ ಟೀಮು ಇವತ್ತು ನನಗೂ ಕರೆದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತಿನ ದಿನ ನವೆಂಬರ್ 14 ವಿಶ್ವ ಮಧುಮೇಹ ದಿನ. ಅಂದರೆ ಸರ್ ಫ್ರೀಡ್ರಿಕ್ ಬಂಟಿಂಗ್ ಇನ್ಸುಲಿನ್ ಆವಿಷ್ಕಾರದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ ವಿಜ್ಞಾನಿಗಳಲ್ಲಿ ಒಬ್ಬರಾದ ಸರ್ ಫ್ರೀಡ್ರಿಕ್ ಬಂಟಿಂಗ್ ಅವರ ಜನ್ಮದಿನವಾದ ನವೆಂಬರ್ 14 ಪ್ರತಿಯೊಂದು ಮನುಷ್ಯನಿಗೂ ಈ ಕಾಯಿಲೆ ಬಗ್ಗೆ ಅರಿವನ್ನು ಮೂಡಿಸಬೇಕು. ಯಾವುದೇ ಅಡಚಣೆಗಳಿದ್ದರೆ ಅದನ್ನು ತೊಡಗಿಸಿ ಒಂದು ಸೇತುವೆಯನ್ನು ನಿರ್ಮಿಸಿ ಅವರಿಗೆ ಬೇಕಾದಂತಹ ಅರಿವು, ಬೇಕಾದಂತಹ ಜ್ಞಾನ, ಜೊತೆಗೆ ಬೇಕಾದಂತಹ ಪರೀಕ್ಷೆಗಳು ಮತ್ತು ಅನುಕೂಲಗಳು ಮತ್ತು ಬೇಕಾದಂತಹ ಸೂಕ್ತ ಚಿಕಿತ್ಸೆ ಪ್ರತಿಯೊಂದು ಡಯಾಬಿಟೀಸ್ ಪೇಷಂಟ್ಗೂ ಸಿಗಬೇಕು ಅನ್ನೋದು ಈ ಒಂದು ಜನಜಾಗೃತಿಯ ದಿನದ ಇಂಪಾರ್ಟೆನ್ಸ್. ಜನಜಾಗೃತಿಯನ್ನು ಮೂಡಿಸುವ ಒಂದು ಜಾಥಾ, ಒಂದು ಪಥಸಂಚಲನವನ್ನು ಮಾಡ್ತೇವೆ. ತದನಂತರ ಇಲ್ಲಿ ಆಗಮಿಸಿರುವ ಎಲ್ಲ ಸಾರ್ವಜನಿಕರಿಗೂ ಉಚಿತವಾಗಿ ಒಂದು ಮಧುಮೇಹದ ಪರೀಕ್ಷೆ, ಶುಗರ್ ಟೆಸ್ಟು, BP ಇವುಗಳನ್ನೆಲ್ಲ ನೋಡಿ ಡಾಕ್ಟರ್ಗಳ ಜೊತೆ ಉಚಿತವಾಗಿ ಸಂದರ್ಶನವನ್ನು ಕೊಟ್ಟು ಅವರಲ್ಲೂ ಕೂಡ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಇವತ್ತು ಕೂಡ ಹಮ್ಮಿಕೊಂಡಿದ್ದೇವೆ. 15-20 ಕೋಟಿ ಜನಕ್ಕೆ ಸಕ್ಕರೆ ಕಾಯಿಲೆ ಇರುವುದೇ ಗೊತ್ತಿರೋದಿಲ್ಲ. ಸೊ ಅದರಿಂದಾಗಿ ಪ್ರತಿಯೊಬ್ಬರು ಶುಗರ್ ಚೆಕ್ ಮಾಡಿಸ್ಕೊಡೋವಂಥದ್ದು. ಇನ್ ಕೇಸ್ ಅದೇನಾದರೂ ಜಾಸ್ತಿ ಇದ್ದರೆ ಅವಾಗ ಖಾಲಿ ಹೊಟ್ಟೆ ತಿಂಡಿ ಆದಮೇಲೆ HbA1c ಮಾಡೋವಂಥದ್ದು. ಕನ್ಫರ್ಮ್ ಆದಮೇಲೆ ಸಕ್ಕರೆ ಕಾಯಿಲೆಯಿಂದ ತೊಂದರೆ ಆಗೋಂಥ ಎಲ್ಲ ಗ್ರಂಥಿಗಳದ್ದು ಟೆಸ್ಟ್ ಮಾಡೋವಂಥದ್ದು. ಮುಖ್ಯವಾಗಿ ಕಿಡ್ನಿ ಇರ್ಬೋದು, ಕಣ್ಣಿರ್ಬೋದು, ಇದ್ರ ಬಗ್ಗೆ ಡೀಟೇಲಾಗಿ ಚೆಕಪ್ ಮಾಡಿಸ್ಕೊಂಡು ಅದಕ್ಕೆ ಬೇಕಾಗಿರೋ ಕ್ರಮಗಳನ್ನ ತೊಗೊಳ್ಳೋದು. ಎಲ್ಲ ಸಕ್ಕರೆ ಕಾಯಿಲೆಗೂ ಮೆಡಿಸಿನ್ಸ್ ಬೇಕಾಗಲ್ಲ. ನಿಮ್ಮ ಜೀವನ ಶೈಲಿಲಿ 50% ಆಫ್ ದಿ ಡಯಾಬಿಟಿಸ್ನ ಕಂಟ್ರೋಲ್ ಮಾಡ್ಬೋದು. ವಿತೌಟ್ ಮೆಡಿಸಿನ್ ಯಾರು ಡಯಾಬಿಟಿಕ್ ಬರ್ತಾರೆ 50% ಜನ ಹೆಚ್ಚು ಕಡಿಮೆ ಅವರ ಊಟದ ಶೈಲಿ ಹಾಗೂ ಅವ್ರದ್ದು ದಿನನಿತ್ಯದ ವ್ಯಾಯಾಮಗಳು, ನಿದ್ದೆ ಅದೆಲ್ಲ ಸರಿಯಾಗಿ ಮಾಡೋದ್ರಿಂದ ಅದನ್ನ ಸಕ್ಕರೆ ಕಾಯಿಲೆನ ನಿಯಂತ್ರಣದಲ್ಲಿ ಇಡ್ಬೋದು. ಅದರ ಜೊತೆಗೆ ಇವತ್ತು ನಾವು ನಮ್ಮ ಆಸ್ಪತ್ರೆಯಲ್ಲಿ ಹೊಸದಾಗಿ ಸಿ ಟಿ ಸ್ಕ್ಯಾನ್ ಯಂತ್ರೋಪಕರಣವನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಮುಂಚೆನೂ ಇತ್ತು ನಮ್ಮಲ್ಲಿ, ಆದರೆ ಈಗ ಅದನ್ನು 32 ಸ್ಲೈಡ್ಸ್ G ಕಂಪನಿದು CT ಹಾಕಿ ಭಾಷಾ ಎಲ್ಲ ಥರ ಸಿ ಟಿ ಸ್ಕ್ಯಾನನ್ನು ನಮ್ಮಲ್ಲಿ ಮಾಡ್ಬೋದು. ಹಾಗೂ ಲ್ಯಾಬನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಇಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಎಲ್ಲ ಆಟೋಮೇಟೆಡ್ ಮಿಷಿನ್ಗಳು, ಬರೀ ಆಟೋಮೇಟೆಡ್ ಅಂತ ಅಲ್ಲ, ಎಂಡ್ ಮಿಷನ್ಸ್, ಲೇಟೆಸ್ಟ್ ಮಿಷನ್ಸ್, ಆ್ಯಕ್ಯುರೇಟ್ ರಿಸಲ್ಟ್ಸ್. ಯಾವುದಾದ್ರು ರೋಗಿಗೆ ಏನು ರೋಗ ಇದೆ ಅಂತ ತಿಳಿದೇ ನಾವು ಟ್ರೀಟ್ಮೆಂಟ್ ಹಾಕೋದಕ್ಕೆ ಬರೋಲ್ಲ. ಸೊ ಅದು ತಿಳಿಬೇಕು ಅಂದರೆ ಈ ಸಿ ಟಿ ಸ್ಕ್ಯಾನ್ ಇರ್ಬೋದು, ಈ ಡಯಾಗ್ನೋಸ್ಟಿಕ್ ಲ್ಯಾಬ್ ಇರ್ಬೋದು, ಭಾಳ ಇಂಪಾರ್ಟೆಂಟ್ ರೋಲ್ ಕೊಡುತ್ತೆ.
ರಿಪೋರ್ಟ್ ಸರಿಗೆ ಬರಲಿಲ್ಲ ಅಂದರೆ ನಮ್ಮ ಟ್ರೀಟ್ಮೆಂಟ್ ಸರಿಗಿರಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಈ ಲ್ಯಾಬ್ ಆಗ್ಬೋದು, ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಇವೆಲ್ಲನೂ ಇನ್ನೂ ಅಪ್ಗ್ರೇಡ್ ಮಾಡಿದ್ದೀವಿ. ಅದ್ರ ಜೊತೆಗೆ ಎಂಡೋಸ್ಕೋಪಿ ಮಿಷನ್ ಇರ್ಬೋದು, ಅತ್ಯಾಧುನಿಕ ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ ಮಿಷನ್, ಹಾಗೂ ಹೊಸದಾಗಿ ಡರ್ಮಟಾಲಜಿಯಲ್ಲಿ ಚರ್ಮ ರೋಗಕ್ಕೆ ಬೇಕಾಗಿರೋಂಥ ಟ್ರೀಟ್ಮೆಂಟ್ ಲೇಸರ್ ಮಿಷಿನ್ಗಳು, ಹಾಗೂ ಇತ್ತೀಚೆಗೆ ಇವತ್ತು ಇನಾಗ್ರೇಟ್ ಮಾಡಿರೋಂಥದ್ದು ಬೇಡದೇ ಇರೋ ಜಾಗದಲ್ಲಿ ಚರ್ಮಗಳ ಮೇಲೆ ಕೂದಲು ಬೆಳವಣಿಗೆ ಆಗುತ್ತೆ. ಅದು ಹುಡುಗರಲ್ಲಿರ್ಬೋದು ಅಥವಾ ಹೆಂಗಸರಲ್ಲಿರ್ಬೋದು, ಅದನ್ನು ಲೇಸರ್ ಟ್ರೀಟ್ಮೆಂಟ್ ಮುಖಾಂತರ ಪರ್ಮನೆಂಟಾಗಿ ತೆಗೆಯೋಂಥದ್ದು. ಸೊ ಈ ಥರ ಮಿಷನ್ಗಳನ್ನೆಲ್ಲ ನಾವು ಅಪ್ಗ್ರೇಡ್ ಮಾಡಿ ಇವತ್ತು ಅದನ್ನು ಜನತೆಗೆ ಓಪನ್ ಇದೆ ಯೂಸ್ ಮಾಡ್ಕೊಳ್ಳೋದಕ್ಕೆ. ಈ ಸದುಪಯೋಗ ಪಡ್ಕೊಂಡು ಅವರ ಆರೋಗ್ಯವನ್ನು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ನಾನು ಎಲ್ಲರನ್ನೂ ಕೇಳ್ಕೊತೀನಿ.